ಪರದೆಯ ಮೇಲಿನ ಬೊಂಬೆ ಆಟಕ್ಕೆ ಜಯ. ಕೋಡಿಮಠದ ಸ್ವಾಮಿಗಳು ತಾಳೆ ಗರಿ ನಮ್ಮ ಮನೆಯಲ್ಲಿತ್ತು. ಅವ್ನು ಪಾಡ್ಗೆ ಅವ್ನು ಬಿಟ್ಬಿಡು, ಅವ್ನು ಏನೋ ಮಾಡಲ್ಲ, ನಿನ್ನ ಹೆಸರು ಉಳಿಸ್ತಾನೆ ಅಂತ ಹೇಳಿದರು. ಇನ್ನು ಸರ್ ಅದನ್ನೆಲ್ಲ ಹೊರತುಪಡಿಸಿ ತಂದೆಯವರು ಕೂಡ ದೊಡ್ಡ ಸಾಹಿತಿಗಳಾಗಿದ್ದಂಥವ್ರು. ಸೊ ಅವರ ಮಗನಾಗಿ ಅಂದರೆ ಇವತ್ತಿನ ಒಂದು ಅಂದರೆ ನಮ್ಮ ಚಲನಚಿತ್ರರಂಗ ಅನ್ನುವಂಥದ್ದು, ಈ ಪಾದಾರ್ಪಣೆ ಅನ್ನುವಂಥದ್ದು ಹೆಂಗೆ ಶುರುವಾಯಿತು ಮತ್ತು ಹೆಂಗೆ ನಿಮ್ಮ ಆ ಒಂದು ನಂಟು ಬೆಳೆದಿರುವಂತಹ ಒಂದು ಇದು ಹೆಂಗೆ ಸರ್ ಅದು ಆ ರೀತಿ? ತಂದೆಯವ್ರಿಗೆ ಡಾಕ್ಟರ್ ಮಹಾದೇವ್ ಬಣಕಾರ್ ಅಂಥೇಳಿ ಬೇಸಿಕಲಿ ಸಾಹಿತಿಗಳು. ಅವ್ರನ್ನ ನಾನು MLA ಆಗಿದ್ದರು, MLCನೂ ಆಗಿದ್ದರು. ರಾಜಕಾರಣಿ ಮಗ ಅಂತ ಹೇಳೋದಕ್ಕಿಂತ ಒಬ್ಬ ಸಾಹಿತಿಗಳ ಮಗ ಅಂತ ಹೇಳ್ಕೊಳ್ಳೋದು ಎಲ್ಲೋ ಒಂದು ಕಡೆ ನನಗೆ ಆತ್ಮಾಭಿಮಾನ ಮತ್ತು ಸಂತೋಷ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಾಂಗಲ್ಯ ಸಾಕ್ಷಿ ಅಂತ ಒಂದು ಸಿನಿಮಾನ ನಿರ್ಮಾಣ ಮಾಡಿದೆ 92-93. ನಮ್ಮ ಆದಿತ್ಯ ಚಿಕ್ಕಣ್ಣ, ಅವತ್ತು ಬರೀ ಟಿ ಚಿಕ್ಕಣ್ಣ, ಇವತ್ತವರು ಆದಿತ್ಯ ಚಿಕ್ಕಣ್ಣ ಅಂಥೇಳಿ ಅವರ ನಿರ್ದೇಶನದಲ್ಲಿ, ಅದೇ ಅಭಿಜಿತ್ತು ಶ್ರುತಿ ಸಕ್ಸಸ್ ಕಾಂಬಿನೇಷನ್ ಇತ್ತು. ಸೊ ಹೀಗಾಗಿ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದೆ. ಆ ಸಿನಿಮಾ ಆ ಸೆಂಟ್ರಲ್ಲಿ ಸುಮಾರು ನಡೆದವು. ಅಷ್ಟೊತ್ತಿಗೆ SSLC ಫೇಲ್ ಆಗಿಬಿಟ್ಟಿದ್ದೆ. ಆವಾಗಲೇ ಹೌದು SSLC ಫೇಲ್ ಆಗಿದ್ದೆ. ಕವಿರತ್ನ ಕಾಳಿದಾಸ ಅನ್ನೋ ಒಂದು ಸಿನಿಮಾನ 16 ಸಾರಿ ನೋಡಿದ್ದೆ. 17ನೇ ಸಾರಿ ಸಿನಿಮಾ ನೋಡೋಕ್ಕೆ ನಮ್ಮ ತಾಯಿಯವ್ರನ್ನ ದುಡ್ಡು ಕೇಳಿದೆ. ಅವರು SSLC ಫೇಲ್ ಆಗಿ ಮನೇಲಿ ಕುಂತವ್ರಿಗೆಲ್ಲ ನಾನು ಸಿನಿಮಾಗೆ ದುಡ್ಡು ಕೊಡೋಕ್ಕಾಗಲ್ಲಪ್ಪ ಅಂತ ಬೈದರು. ಅವತ್ತು ಡಿಸೈಡ್ ಮಾಡಿದೆ, ಹೇಳಿದೆ, ನಾನು ಒಂದು ಸಿನಿಮಾನ ನಿರ್ಮಾಣ ಮಾಡಿ ನಿನ್ನ ಗಂಡನ ಕೈಯಿಂದನೇ ಕ್ಲಾಪ್ ಹೊಡಿಸ್ಲಿಲ್ಲ ಅಂದರೆ, ಸಿನಿಮಾ ಮುಹೂರ್ತಕ್ಕೆ ಕ್ಲಾಪ್ ಹೊಡಿಸ್ಲಿಲ್ಲ ಅಂದರೆ ನನ್ನ ಹೆಸರು ಉಮೇಶ್ ಬಣಕಾರ್ ಅಲ್ಲ ಅಂತ ಹೇಳಿದವನು ಓದಿಗೆ ತಿಲಾಂಜಲಿ ಹಚ್ಚಿ ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ನನ್ನ ಕೈಯಲ್ಲಿ ಎಷ್ಟಿತ್ತು ಅಷ್ಟನ್ನು ನಾನು ಹ್ಯಾಂಡಲ್ ಮಾಡಿಕೊಂಡು, ನನ್ನ ಜೊತೆಯಲ್ಲಿ ಆವತ್ತಿನ ದಿವಸ ನಮ್ಮ ಚಿನ್ನೇಗೌಡರು ಅಂತ, ನಮ್ಮ S.A. ಚಿನ್ನೇಗೌಡರಲ್ಲ, ಇನ್ನೊಬ್ಬರು ಹುಲಿವಾನ್ ಚಿನ್ನೇಗೌಡರು ಅಂತ, ಅವ್ರ ಜೊತೆಯಲ್ಲಿ ಸೇರಿಕೊಂಡು ಅನ್ವರ್ ಅಂತ ಒಬ್ಬರಿದ್ದರು, ಅವರೆಲ್ಲ ಸೇರಿಕೊಂಡು ಒಂದು ಸಿನಿಮಾನ ನಿರ್ಮಾಣ ಮಾಡಿದೆ. ಅದು ಮಾಂಗಲ್ಯ ಸಾಕ್ಷಿ. ಸೊ ಅಲ್ಲಿಂದ ಸ್ಟಾರ್ಟ್ ಆದದ್ದು ಕೊನೆಗೆ ನನಗೆ ನಮ್ಮ ತಂದೆಯವ್ರಿಗೆ ಇಷ್ಟ ಇರಲಿಲ್ಲ. ಸಿನಿಮಾ ಬೇಡಯಾ, ನೀನು ಓದು, LLB ಮಾಡು ಅನ್ನೋ ಆಸೆ. ಆವಾಗ ಕೋಡಿಮಠದ ಸ್ವಾಮಿಗಳು ತಾಳೆ ಗರಿ ನಮ್ಮ ಮನೆಯಲ್ಲಿತ್ತು, ತೊಗೊಂಡು ಹೋಗಲಿಕ್ಕೆ ಅಂತ ಗುರುಗಳು ಮನೆಗೆ ಬಂದಿದ್ದರು. ಮನೆಗೆ ಬಂದಂಥ ಸಂದರ್ಭದಲ್ಲಿ ಹೇಳಿದ್ರು, ಪರದೆಯ ಮೇಲಿನ ಬೊಂಬೆ ಆಟಕ್ಕೆ ಜಯ. ಆವತ್ತಿನ ಕಾಲದಲ್ಲಿ ಗುರುಗಳು ತಾಳೆಗರಿನಲ್ಲಿ ಓದ್ಕೊಂಡು ಮನೆ ಸಿಕ್ಕಿದ್ರು. ಶಾಮು ಶಿವಶಂಕರಪ್ಪ ಸಾಹೇಬರು ಮನೆಗೆ ಬಂದಿದ್ದರು. ಅವಾಗ ಜ್ಞಾಪಿಸಿದೆ ನಾನು ಅದನ್ನು. ಪರದೆ ಮೇಲಿನ ಬೊಂಬೆ ಆಟಕ್ಕೆ ಜಯ, ನಿನ್ನ ಮಗ ನಿನ್ನ ಹೆಸರು ಏನು ಕೆಡಿಸಲ್ಲ, ಆಮೇಲೆ ನೀನು ಅನ್ಕೊಂಡಂಗೆ ಅವನೇನು ಕೆಡಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗಿ ಬಿಟ್ಬಿಡು, ಅವ್ನು ಪಾಡ್ಗೆ ಅವ್ನು ಬಿಟ್ಬಿಡು, ಅವ್ನು ಏನೋ ಮಾಡಲ್ಲ, ನಿನ್ನ ಹೆಸರು ಉಳಿಸ್ತಾನೆ ಅಂತ ಹೇಳಿದರು. ಅಲ್ಲಿಗೆ ಒಂದು ಚಿತ್ರರಂಗಕ್ಕೆ ನಿರ್ಮಾಪಕನಾಗಿ ಬಂದವನು. ಅದರಿಗಿನ ಮುಂಚೆ ಒಂದು 25 ಸಿನಿಮಾಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಒಂದು ಆ ಡಿಸ್ಟ್ರಿಬ್ಯೂಷನ್ ಮಾಡೋ ಸಂದರ್ಭದಲ್ಲೂ ನಮ್ಮ ತಂದೆಯವ್ರ ಕಡೆಯಿಂದ ಒಂದು ಸಣ್ಣ ಸಮಸ್ಯೆ ಆಯಿತು. ಪೇಜರ್ ಇತ್ತು ಅವಾಗ, ಕಾಲ್ ಮಿ ಬ್ಯಾಕ್ ಇಮಿಡಿಯೇಟ್ಲಿ ಮಹಾದೇವ್ ಬಣಕಾರ್, ಕಾಲ್ ಮಿ ಬ್ಯಾಕ್ ಇಮಿಡಿಯೇಟ್ಲಿ ಮಹಾದೇವ್ ಬಣಕಾರ್. ಏನು ಹತ್ತ ಸಾರಿ ಬಡ್ಕೊಂಡು ಏನಪ್ಪ ಅಂತ ಹೋದೆ ಶಾಸಕರ ಭವನಕ್ಕೆ. 259 ನಮ್ಮ ತಂದೆಯವ್ರದ್ದು ರೂಮು. MLC ಇದ್ದರು, MLA ಇದ್ದರು. ಕನ್ನಡ ಕಾವಲು ಸಮಿತಿ ಪಾಟೀಲ್ ಪುಟ್ಟಪ್ಪನವರು ಅಧ್ಯಕ್ಷರಾಗಿದ್ದರು, ನಮ್ಮ ತಂದೆಯವರು ಮೆಂಬರ್ ಆಗಿದ್ದರು. ಹೋದೆ, ಏನು ರೀ ಪಜಿ ಭಾಳಷ್ಟು ಸರಿ ಹಿಂಗೆ ಮೆಸೇಜ್ ಮಾಡಿದ್ರಲ್ಲ, ಏನು ವಿಚಾರ ಅಂದೆ. ನಾವಿಲ್ಲಿ ಕನ್ನಡ ಮತ್ತು ಕಾವಲು ಸಮಿತಿಯಿಂದ 180 ಸುತ್ತೋಲೆಗಳನ್ನು ಹೊರಡಿಸೇವಿ, ಆಡಳಿತ ಭಾಷೆಯಾಗಿ ಕನ್ನಡ ಜಾರಿಗೆ ಬರಬೇಕು ಅಂತ. ನೀನು ತೆಲುಗು ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಕತ್ತಿ ಅಂತ. ಹೌದಾ ಅಂದರು. ನನ್ನ ಜೊತೆ ಸ್ನೇಹಿತರೆಲ್ಲ ಮಾಡ್ತಾಯಿದ್ರು ಅಂತ ಆಕೆ ಅವ್ರೇನು ಮಾಡಿಬಿಟ್ಟಿದ್ದಾರೆ, ವಿಶಾಲ ಆವಿಡೆ ಶ್ಯಾಮಲ ಅಂತ, ಪವನ್ ಪುತ್ರ ಪ್ರೊಡಕ್ಷನ್ಸು, R. ಸೀತಾರಾಮ್ ರಾಜು ಅಂತ ಪ್ರೊಡ್ಯೂಸರು, ರಮ್ಯಾ ಕೃಷ್ಣ ಆ್ಯಂಡ್ ಪ್ರಕಾಶ್ ರಾಜ್ ಹೀರೋಯಿನ್ನು, ಕೋಡಿ ರಾಮಕೃಷ್ಣ ಡೈರೆಕ್ಟ್ರು, ಆವಿಡೆ ಶ್ಯಾಮಲ. ಆ ಸಿನಿಮಾ ಡಿಸ್ಟ್ರಿಬ್ಯೂಷನ್ನ ತಗೊಂಬಂದು ಕೆಳಗಡೆ ಏನು ಮಾಡ್ಬಿಟ್ಟು, ಅವತ್ತು ನನಗೆ ಗೊತ್ತಿಲ್ಲ, ಅಡ್ವರ್ಟೈಸ್ಮೆಂಟ್ ಫ್ರೈಡೇ ಏನು ಮಾಡಿಬಿಟ್ಟಿದ್ದಾರೆ, ವಿಶಾಲ ಕರ್ನಾಟಕಕ್ಕೆ ಹಂಚಿಕೆದಾರರು ಉಮೇಶ್ ಬಣಕಾರ್ ಅಂತ ಹಾಕ್ಬಿಟ್ಟಿದ್ದಾರೆ. ಯಾರು, ನನ್ನ ಇನ್ನೊಬ್ಬ ಕುಮಾರ್ ಅಂತ ನನ್ನ ಫ್ರೆಂಡ್. ಅದನ್ನು ತಗೊಂಬಂದು ತೋರಿಸಿ, ನಾನು ಇಲ್ಲ ವಿಜಯ ಅದೇನೋ ನಮ್ಮ ಸ್ನೇಹಿತರೆಲ್ಲ ಮಾಡ್ತಾಯಿದ್ರು ಅಂದೆ. ತಗೊಳ್ಳ ಇದೇನಂತಾರೆ ಪೇಪರ್ನ, ಇದು ನೋಡಿಲ್ಲ ಕೆಳಗೆ ವಿಶಾಲ ಕರ್ನಾಟಕಕ್ಕೆ ಹಂಚಿಕೆದಾರರು ಉಮೇಶ್ ಬಣಕಾರ್ ಅಂತ ಐತಿ, ನೀನು ದಯಮಾಡಿ ಪರಭಾಷೆಗಳಿಗೆ ನೀನೇನರ ಸಹಕಾರ ಕೊಟ್ಟು ಅದಕ್ಕೆ ನೀನೇನೋ ಮಾಡ್ತಿದ್ದೀಯ ಅನ್ನೋದಾದರೆ ನಾಳೆಯಿಂದ ನೀನು ಬರೀ ಉಮೇಶ್ ಆಗು, ಬಣಕಾರ್ ಬೇಡ, ಉಮೇಶ್ ಬಣಕಾರ್ ಆಗಬೇಡ.
ನಾನು ಬೇಕಾದ್ರೆ ಅಫಿಡೌಟ್ ಮಾಡಿಸ್ತೇನೆ, ದಯಮಾಡಿ ನೀನು ಈ ಥರದ ವ್ಯವಸ್ಥೆಗಳಿಗೆ ನನ್ನ ಸಾಥಿಲ್ಲ, ನಾನು ನಿನಗೆ ಪ್ರೋತ್ಸಾಹ ಕೊಡೋಕ್ಕೆ ಆಗಲ್ಲ. ಇಮಿಡಿಯೇಟಾಗಿ ಬಂದು ಆ ಸಿನಿಮಾ ನಾನು ಕೊಟ್ಬಿಟ್ಟೆ. ಅಂದರೆ ನನ್ನ ಪಾರ್ಟ್ನರ್ಗೇನೆ ಬೇಡ ಸುಮ್ಮನೆ ಯಾಕೆ ನಮ್ಮದನ್ನು ನೈತಿಕತೆಯೂ ಬೇಕಲ್ಲ, ನಾನು ಇಂಥವ್ರ ಮಗ ನಾವು ಹಂಗೆ ನಾವು ಹಿಂಗೆ ಅನ್ನೋದು ಆಗಬಾರ್ದು ಅಂಥೇಳಿ ಅಲ್ಲಿಗೆ ಡಿಸ್ಟ್ರಿಬ್ಯೂಷನ್ನ ತಿಲಾಂಜಲಿ ಹಾಕಿ.